ಸಮ್ಮೇಳನದ ಯಶಸ್ಸಿಗೆ ಶ್ರಮವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಡಾಕ್ಟರ್ ಲಿಂಗರಾಜ್ ಅಂಗಡಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಎಲ್ಲರನ್ನ ಸನ್ಮಾನ ಮಾಡಿ ಸಮ್ಮೇಳನದ ಯಶಸ್ಸಿಗೆ ಶ್ರಮವಹಿಸಿದ ಎಲ್ಲರನ್ನ ಅಭಿನಂದಿಸುತ್ತಾ, ಇದೇ ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸಲು ಎಲ್ಲಾ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕನ್ನಡ ಸೇವೆಯನ್ನ ಮಾಡಲು ಕೈ ಜೋಡಿಸುವ ಮೂಲಕ ಕನ್ನಡ ಸಾಹಿತ್ಯವನ್ನ ಅಭಿವೃದ್ಧಿಪಡಿಸಲು ಸಹಕಾರ ನೀಡಬೇಕು ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಲಿಂಗರಾಜ್ ಅಂಗಡಿರವರು ಹೇಳಿದರು. ಅವರು ಧಾರವಾಡ ತಾಲೂಕು 12ನೇಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಹಾಯ ಸಹಕಾರ ಮಾಡಿ ಸಮ್ಮೇಳನದ ಯಶಸ್ಸಿಗೆ ಶ್ರಮ ವಹಿಸಿದ ಎಲ್ಲರನ್ನ ಸನ್ಮಾನ ಮಾಡಿ ಧನ್ಯತಾ ಸಮರ್ಪಣೆ ಗೌರವ ಅರ್ಪಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸರ್ವಾಧ್ಯಕ್ಷರಾಗಿದ್ದ ಡಾಕ್ಟರ್ ಚಂದ್ರಶೇಖರ್ ರೊಟ್ಟಿಗವಾಡ್ ರವರು ಮಾತನಾಡಿ, ಕನ್ನಡಮ್ಮನ ಸೇವೆ ಮಾಡಲು ಎಲ್ಲರೂ ಸನ್ನದ್ಧರಾಗೋಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶರಣಪ್ಪ ಕೊಟಗಿ, ಕೆಎಸ್ ಕೋಜಲ್ಗಿ, ಎಫ್ಬಿ ಕನವಿ, ಉಮಾದೇವಿ ಬಾಗಲಕೋಟೆರವರು ಮಾತನಾಡಿದರು. ಸ್ನೇಹರಂಗ ಕಲಾ ಬಳಗದ ಎಲ್ಲ ಸದಸ್ಯರನ್ನು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಪದಾಧಿಕಾರಿಗಳನ್ನ ಮತ್ತು ದೇಣಿಗೆ ನೀಡಿದ ಡಾಕ್ಟರ್ ಯಶೋಧ ನಿಂಬನ್ನವರ್, ಮೇಘಾ ಹುಕ್ಕೇರಿ, ಸಿಎಸ್ ಹೊಸಗೌಡರ್, ಬಸವೇನಪ್ಪ ಗೆದ್ದಿಕೇರಿ, ಶಾಹೀನ್ ಬಳ್ಳಾರಿ ಇವರುಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರಾರಂಭದಲ್ಲಿ ಮೇಘಾ ಹುಕ್ಕೇರಿ ಪ್ರಾರ್ಥನೆ ಸಲ್ಲಿಸಿದರು. ಬಸವರಾಜ್ ಗೊರುವರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮಹಂತೇಶ್ ನರಗಲ್ ರವರು ಸ್ವಾಗತಿಸಿ ಕಾರ್ಯಕ್ರಮವನ್ನ ನಿರೂಪಿಸಿದರು. ಪ್ರಮೀಳಾ ಜಕ್ಕನ್ನವರ್ ವಂದಿಸಿದರು. ವಿಜಯಲಕ್ಷ್ಮಿ ಕಲ್ಯಾಣ್ ಶೆಟ್ಟರ್ ಉಪಹಾರ ವ್ಯವಸ್ಥೆಯನ್ನ ಮಾಡಿದರು. ಕಾರ್ಯಕ್ರಮದಲ್ಲಿ ಎಸ್ಎಂ ದಾನಪ್ಗೌಡರ್, ಬಿಜಿ ಬಾರ್ಕಿ, ಎಚ್ಎಸ್ ಬಡಗೇರ್, ಶ್ರೀಕಾಂತ್ ಮುಳುಗುಂದ್, ಸಿಎಂ ಕೆಂಗಾರ್, ಜಯವಂತ್ ಗಾಮನ್ಗಟ್ಟಿ, ಎಂಜಿ ಸುಬೇದಾರ್, ಸುನಂದ ಎಳಾಳ್, ಗೀತಾ ಕುಲಕರ್ಣಿ, ಬಸವರಾಜ್ ಪಾಟೀಲ್, ಗಂಗಾಧರ್ ಗಡಾಜ್, ಎಸ್ ರೇವನ್ ಸಿದ್ದಪ್ಪ ಭಾಗವಹಿಸಿದ್ದರು. ನಿನಗ್ಯಾರೆ ಸಾಟಿ ಜಗದಲ್ಲಿ, ಅಪಾರ ಶಕ್ತಿ ನೀನು, ದೇವತೆಯೋ ನೀನು, ಅಪಾರ ಶಕ್ತಿ ನಿಂದು, ದೇವತೆಯೋ ನೀನು. ತಾಯಾಗಿ ಸತಿಯಾಗಿ ಗೆಳತಿ ಸುತೆಯಾಗಿ, ತಾಯಾಗಿ ಸತಿಯಾಗಿ ಗೆಳತಿ ಸುತೆಯಾಗಿ, ಅದೆಂತ ಪ್ರೀತಿ ನಿಂದು ಅದ್ಭುತವೋ ನೀನು, ಅದೆಂತ ಪ್ರೀತಿ ನಿಂದು ಅದ್ಭುತವೋ ನೀನು. ಮನಸಾರೆ ಮನಸಾರೆ ನಿನಗೆ ಇದು ವಂದನೆ, ಮಮತಾಯಿ ಮಹತಾಯಿ ಲೋಕವೇ ನಿನ್ನ ಮನೆ, ಮಮತಾಯಿ ಮಹತಾಯಿ ಲೋಕವೇ ನಿನ್ನ ಮನೆ. ಜಯ ದೇವಿ ಜಯ ದೇವಿ ಜಯ ದೇವಿ, ಜಯ ದೇವಿ ಜಯ ದೇವಿ ಜಯ ದೇವಿ. ಏ ನಾರಿ ನಿನಗ್ಯಾರೆ ಸಾಟಿ ಜಗದಲ್ಲಿ, ಹೇ ನಾರಿ ನಿನಗ್ಯಾರೆ ಸಾಟಿ ಜಗದಲ್ಲಿ. ನಾಲ್ಕು ಗೋಡೆ ಬಿಟ್ಟು ಹೊರಬಂದೆ ನೀನು, ನಾಲ್ಕು ದಿಕ್ಕಲ್ಲೀಗ ಮೊದಲನೇ ನೀನು. ನಾಲ್ಕು ಗೋಡೆ ಬಿಟ್ಟು ಹೊರಬಂದೆ ನೀನು, ನಾಲ್ಕು ದಿಕ್ಕಲ್ಲೀಗ ಮೊದಲನೇ ನೀನು. ಭೂತಾಯಿಯ ಹಾಗೆ ಸಹನೇಲೆ ನೀನು, ಸಿಡಿದಾಗ ಸಿಡಿಲನ್ನೇ ಕೋಮಳೆಯೇ ನೀನು, ಸಿಡಿದಾಗ ಸಿಡಿಲನ್ನೇ ಕೋಮಳೆಯೇ ನೀನು. ಮನಸಾರೆ ಮನಸಾರೆ ನಿನಗೆ ಇದು ವಂದನೆ, ಮಮತಾಯಿ ಮಹತಾಯಿ ಲೋಕವೇ ನಿನ್ನ ಮನೆ, ಮಮತಾಯಿ ಮಹತಾಯಿ ಲೋಕವೇ ನಿನ್ನ ಮನೆ. ಜಯ ದೇವಿ ಜಯ ದೇವಿ ಜಯ ದೇವಿ, ಜಯ ದೇವಿ ಜಯ ದೇವಿ ಜಯ ದೇವಿ. ಏ ನಾರಿ ನಿನಗ್ಯಾರೆ ಸಾಟಿ ಜಗದಲ್ಲಿ, ಹೇ ನಾರಿ ನಿನಗ್ಯಾರೆ ಸಾಟಿ ಜಗದಲ್ಲಿ. ಆಟೋ ರಿಕ್ಷಾದಿಂದ ಆ ಅಂತರಿಕ್ಷ, ನಿನ್ನ ಸಾಧನೆಗೆ ಬೇಕಿಲ್ಲ ಸಾಕ್ಷ್ಯ. ಆಟೋ ರಿಕ್ಷಾದಿಂದ ಆ ಅಂತರಿಕ್ಷ, ನಿನ್ನ ಸಾಧನೆಗೆ ಬೇಕಿಲ್ಲ ಸಾಕ್ಷ್ಯ. ಈ ಲೋಕದಲ್ಲಿ ಇಲ್ಲ ನೀನಿರದೆ ಏನು, ನಿನ್ನಿಂದ ನಿನ್ನಿಂದ ಈ ಸೃಷ್ಟಿ ತಾನು, ನಿನ್ನಿಂದ ನಿನ್ನಿಂದ ಈ ಸೃಷ್ಟಿ ತಾನು. ಮನಸಾರೆ ಮನಸಾರೆ ನಿನಗೆ ಇದು ವಂದನೆ, ಮಮತಾಯಿ ಮಹತಾಯಿ ಲೋಕವೇ ನಿನ್ನ ಮನೆ, ಮಮತಾಯಿ ಮಹತಾಯಿ ಲೋಕವೇ ನಿನ್ನ ಮನೆ. ಜಯ ದೇವಿ ಜಯ ದೇವಿ ಜಯ ದೇವಿ, ಜಯ ದೇವಿ ಜಯ ದೇವಿ ಜಯ ದೇವಿ. ಈ ನಾರಿ ನಿನಗ್ಯಾರೆ ಸಾಟಿ ಜಗದಲ್ಲಿ, ಹೇ ನಾರಿ ನಿನಗ್ಯಾರೆ ಸಾಟಿ ಜಗದಲ್ಲಿ. ಏ ನಾರಿ ನಿನಗ್ಯಾರೆ ಸಾಟಿ ಜಗದಲ್ಲಿ.
ಸಮ್ಮೇಳನ ಆದ ಕೂಡಲೇ ಸಮ್ಮೇಳನಕ್ಕಾಗಿ ದುಡಿದವರಿಗೆ ಗೌರವಾರ್ಪಣೆ ಮಾಡುವುದು ನಮ್ಮ ಕರ್ತವ್ಯ. ಆ ದಿಸೆಯಲ್ಲಿ ಇದೊಂದು ದಾರಿ ಅಂತ ತಿಳ್ಕೊಳ್ಳೋಣ ಅಂತ ಎಲ್ಲರೂ ಮಾಡಿದ ಮೇಲೆ ಅವರು ಮಾಡ್ತಕ್ಕಂಥ ಕೆಲಸ. ತಾವೆಲ್ಲ ಬಹಳ ಶ್ರಮಪಟ್ಟು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ರಿ. ಅವತ್ತು ನಾವು ಹೇಳಿದ್ದಕ್ಕೆ ಸಹಾಯ ಸಹಕಾರನೂ ಮಾಡಿದ್ರಿ. ತಮಗೆ ಈ ಕಾರ್ಯಕ್ರಮ ಪರವಾಗಿ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶರಣು 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 ಶರಣಯ್ಯ ಶರಣು. ಕುಂತಂತ ಮಂದಿಗೆ ಶರಣು, ಮುಂದಿರುವ ಹಿರಿಯರಿಗೆ ಶರಣು. ಶರಣು ಶರಣು ಶರಣಯ್ಯ ಶರಣು ಶರಣು. ಹಾಗೆ ಶಿಕ್ಷಣ ಪ್ರೇಮಿ, ಸದಾ ಶಿಕ್ಷಣಕ್ಕಾಗಿಯೇ ತಮ್ಮ ಇಡೀ ಜೀವಮಾನವನ್ನು ಮುಡುಪಾಗಿಟ್ಟಂಥ ಮತ್ತಿಕಟ್ಟಿ ಸಾಹೇಬ್ರೆ, ಹಾಗೆಯೇ ಯಾವುದೇ ವಿಷಯವನ್ನು ಕನ್ನಡದ ಶಬ್ದಕೋಶ ನಿಘಂಟು ಅಂತಂದರೆ ತಪ್ಪಾಗಲಾರ್ದು ಕೌಜಲ್ಗಿ ಸರ್. ಹಾಗಾಗಿ ಹಿರಿಯರಾದಂಥ ಕೌಜಲ್ಗಿ ಸರ್ ಅವರೇ, ಹಾಗೆಯೇ ಸತತ 3 ವರ್ಷಗಳ ಕಾಲ ಪಾದರಸದಂತೆ 68 ವರ್ಷದ ಯುವಕ. ಹೆಂಗಂದ್ರೆ 18 ವರ್ಷದ ಹುಡುಗನೂ ನಾಚಬೇಕು, ಆ ರೀತಿಯಾಗಿ ತಮ್ಮ ಕರ್ತವ್ಯದಲ್ಲಿ ನಿಷ್ಠೆಯಿಂದ ನಿಸ್ವಾರ್ಥದಿಂದ ಈ ಮಣ್ಣಿನ ಋಣವನ್ನು ತೀರಿಸಲು ದುಡಿದಂಥ ನಮ್ಮ ತಾಲೂಕಾಧ್ಯಕ್ಷರಾದಂಥ ಮಹಾಂತೇಶ್ ನೆರಗಲ್ಲವರೇ, ಹಾಗೆಯೇ ಇಲ್ಲಿ ನೆರೆದಂಥ ಎಲ್ಲ ನನ್ನ ಹಿರಿಯ ಸಹಜೀವಿಗಳೇ, ಈ ಒಂದು ಕನ್ನಡ ಜಾತ್ರೆಗಾಗಿ ತಾವೆಲ್ಲರೂ ತನ್ನ ಮನ ಧನದಿಂದ ಈ ತಾಯಿಯ ಋಣವನ್ನು ತೀರಿಸಲಿಕ್ಕೆ ನಾವೆಲ್ಲ ಕಂಕಣಬದ್ಧರಾಗಿ ನಿಂತ್ಕೊಂಡು ಆ ಒಂದು ಸತ್ಕಾರ್ಯವನ್ನು ನಡೆಸಲಿಕ್ಕೆ ನಮಗೆ ರೂಪರೇಷೆ ಆದಂಥ ದಾರಿದೀಪವಾದಂಥ, ಹಾಗೆಯೇ ಸತತ 15 ವರ್ಷಗಳ ಕಾಲ ಈ ಸಾಹಿತ್ಯ ಪರಿಷತ್ತಿನ ಏಳಿಗೆಗಾಗಿ ದುಡಿತಿರುವಂಥ ಅಂಗಡಿ ಸರ್ ಮಾರ್ಗದರ್ಶನದೊಳಗೆ ನಿಜವಾಗಿ ನಾವು ಯಾರು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಇವತ್ತು ಈ ಮಟ್ಟಕ್ಕೆ ನಿಂತು ಮಾತಾಡ್ತೇವೆ ಅಂತಂದರೆ ಅಂಗಡಿ ಸರ್ ಮಾರ್ಗದರ್ಶನ, ಅವರಲ್ಲಿರುವಂಥ ಒಂದು ಆದರ್ಶ ತತ್ವಗಳು, ಈ ನಾಡಿಗಾಗಿ, ಈ ನಾಡಿನ ಒಂದು ಋಣವನ್ನು ತೀರಿಸಲಿಕ್ಕೆ ತಾಯಿ ನಾಡಿಗಾಗಿ ತನ್ನ ಸ್ವಂತ ಖರ್ಚು ಹಣವನ್ನೂ ಯೋಚಿಸಿದ, ಮನೆಯನ್ನು ಯೋಚಿಸಿದೆ ಅವರು ಏನು ಮಾಡ್ತಿದ್ದಾರೆ ಅಂತಂದರೆ ನಮ್ಮೆಲ್ಲರ ಈ ನಾಡಿನ ಏಳಿಗೆಯಾಗಿ ದುಡಿತಿರುವಂಥ ಲಿಂಗರಾಜ್ ಅಂಗಡಿ ಸರ್ ಮಾರ್ಗದರ್ಶನದೊಳಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಇದರ ಒಟ್ಟೊಟ್ಟಿಗೆ ಸುಮಾರು ಈ ಸಾಹಿತ್ಯ ಸಮ್ಮೇಳನ ಮಾಡೋದಂತಂದ್ರೆ ಅದು ಅಷ್ಟು ಸರಳವಾದಂಥ ಕೆಲಸ ಅಲ್ಲ. ಇದರಲ್ಲಿ ನಾವು ಕಂಡುಕೊಂಡದ್ದಂತಂದರೆ ಒಂದು ಸ್ನೇಹಜೀವಿಯಾದಂಥ ನನ್ನ ಹಿರಿಯ, ನನ್ನ BA ಡಿಗ್ರಿ ನಾನು ಓದುವಾಗ ಕನ್ನಡ ಒಂದು ಮುಖ್ಯ ವಿಷಯವನ್ನು ನಾವು ಆಯ್ಕೆ ಮಾಡಿಕೊಂಡಿದ್ವಿ. ನಮಗಿಂತ 1 ವರ್ಷ ನಮ್ಮ ಸಮ್ಮೇಳನ ಅಧ್ಯಕ್ಷರಾದಂಥ ರೊಟ್ಟಿವಾಡ್ ಸರ್ ಭಾಳ ಚತುರರು, ಬಹಳ ವಿದ್ಯಾಭ್ಯಾಸದಾಗಂತರೂ ಯಾವುದೇ ಎತ್ತಿದ ಕೈ ಅಕ್ಷರಗಳಂತರೂ ಮುತ್ತಾಗಿ ಬರೀತಿದ್ರು. ಹಾಗಾಗಿ ನಮ್ಮ ಎಲ್ಲ ಪ್ರೊಫೆಸರ್ಗಳು ಅವ್ರನ್ನ ಭಾಳ ಪ್ರೀತಿ ಮಾಡ್ತಿದ್ರು. ನಾವು ಹೊಸದಾಗಿ ಹೋಗಿದ್ದರಿಂದ ಅವ್ರನ್ನ ನೋಡಿ ನಾವು ಎಷ್ಟೋ ಹೆಜ್ಜೆಗಳನ್ನು ಅವ್ರ ಹಿಂದಿಂದ ಹಾಕಿದ್ವಿ. ನಮ್ಮನ್ನು ಕೈ ಹಿಡಿದು ಸಾಹಿತ್ಯಿಕವಾಗಿ ವಿಚಾರಗಳನ್ನು ಆ ಕಾಲದೊಳಗನ ಅವ್ರು ಬೆಳೆಸ್ಕೊಟ್ಟಂಥ ಒಳ್ಳೆಯ ಹಿರಿಯ ಸಹೋದರ ಅಂತ ಅವ್ರನ್ನ ನಾವು ಭಾವಿಸ್ಕೊಂಡಿದ್ವಿ. ಎಲ್ಲೇ ಕೂಡಲಿ ನಾವು ಪೃಥ್ವಿವಾಡ್ ಸರ್ನ ಭಾಳ ಆತ್ಮೀಯತೆಯಿಂದ, ಅವರು ದೊಡ್ಡ ಪ್ರೊಫೆಸರ್ ಆದರೂ ಕೂಡ ಉದ್ಯೋಗದಲ್ಲಿ ಭಾಳ ಉನ್ನತ ಹುದ್ದೆಗೆ ಏರಿದ್ರು, ಆದರೂ ನಮ್ಮನ್ನು ಮರೀಲಿಲ್ಲ. ಇಂಥ ಒಂದು ಸರಳ ಸ್ನೇಹಜೀವಿಯನ್ನು ಸಮ್ಮೇಳನ ಅಧ್ಯಕ್ಷರನ್ನಾಗಿ ಅವರಿಗೆ ಒಂದು ಗೌರವ ಅರ್ಪಿಸಿದ್ದು ಈ ಸಾಹಿತ್ಯ ಪರಿಷತ್ತು ಅವರಿಗೆ, ಅವರು ಕೂಡ ಋಣಿಯಾಗಿರ್ತಾರೆ. ಹಾಗೆಯೇ ಸಾಹಿತ್ಯ ಪರಿಷತ್ತು ತನ್ನ ಕರ್ತವ್ಯವನ್ನು ಮಾಡೈತಿ, ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡೈತಿ. ಅದರೊಟ್ಟೊಟ್ಟಿಗೆ ನಮ್ಮ ಸಹೋದರಿಯರು ಎಲ್ಲರೂ ಸೇರಿಕೊಂಡು ನಮ್ಮ ಈ ಮೇಳದೊಂದಿಗೆ ನಿಮ್ಮ ಒಂದು ಕೈ ಜೋಡಿಸುವಿಕೆ ಏನೈತಲ್ಲ ಅದು ಭಾಳ ಮಹತ್ವದ್ದು. ಒಂದು ಸಮ್ಮೇಳನ ಯಶಸ್ವಿಯಾಗಬೇಕಂತಂದ್ರೆ ಬರೀ ನಾವು ಅಷ್ಟ ಮಾಡಿದ್ರೆ ಸಾಧ್ಯ ಆಗಲಿಲ್ಲ. ಮಹಿಳಾ ಮಂಡಳ ಕಟ್ಕೊಂಡು ನಿಜವಾಗಿಯೂ ಮೇಘಾ ಹುಕ್ಕೇರಿ ಅವ್ರು ನಾವಿಲ್ಲಿ ಈ ಸಂದರ್ಭದೊಳಗೆ ನಮ್ಮ ಉಮಾ ಅವರು, ಜಕಣರ್ ಮೇಡಮು, ಇಲ್ಲಿದ್ದರು ಎಲ್ಲರೂ ನನ್ನ ಸಹೋದರಿಯರು ಭಾಳ ತೆರೆಮರೆಯಲ್ಲಿ ನೀವು ಕೆಲಸ ಮಾಡಿರಿ. ನಿಜವಾಗಿ ಹೇಳ್ಬೇಕಂತಂದ್ರೆ ಈಗ ನಾವು ನೆರೆಗಲ್ ಸರ್ನ ಅವರು ಹಗಲಿರುಳು ದುಡಿದ್ರು, ನಾವು ಅವ್ರಿಗೆ ಎಲ್ಲೋ ಒಂದು ಸಾಥ್ ಮಾಡಿದ್ವಿ. ಆದರೆ ನಮ್ಮ ಹಿಂದೆ ಎಷ್ಟೋ ಕೈಗಳು ಇಲ್ಲಿ ದುಡ್ದಾವು. ಅವರಿಗೆ ಅವ್ರ ಆತ್ಮೀಯರು
ಮಿತ್ರರಾದಂಥ ನಮ್ಮ ಬಾರ್ಕೇರ್ ಸರು, ಇವರು ನಮ್ಮ ಗೌಡ್ರು, ಹಾಗೆ ಬಡಗೇರ್ ಸರು, ಹಿಂದಿನ ಉಪಾಧ್ಯಕ್ಷರು ಅಂತ ಪಟೇಲ್ರು, ಬಸಣ್ಣ, ಎಲ್ಲ ನಮ್ಮ ಕಣ್ವಿ ಸರು ಎಲ್ಲರೂ ಸಾಥ್ ಕೊಟ್ಟಿದ್ದೀರಿ. ಹಾಗಾಗಿ ಈ ಒಂದು ಸಮ್ಮೇಳನ ಯಶಸ್ವಿಯಾಗ್ಲಿಕ್ಕೆ ಭಾಳ ಕಾರಣ ಆಯಿತು. ಜೊತೆಗೆ ಎಷ್ಟೋ ಕೆಲಸಗಳನ್ನು ಯಾರು ಹೇಳ್ದಂಗೆ ಯಾರ್ಯಾರೋ ಮಾಡಿದ್ರಿ. ಇದರೊಳಗೆ ದಾನದ ಒಂದು ರೂಪದೊಳಗಾಗಿ, ಹಣ ರೂಪದಲ್ಲಿ, ದೈಹಿಕವಾಗಲಿ ತಮ್ಮ ಶ್ರಮವನ್ನು, ಮಾನವೀಯ ಮೌಲ್ಯ ಜೊತೆಗೆ ಮಾನವ ಶಕ್ತಿಯನ್ನು ಕೊಟ್ಟ ದುಡಿದಂಥ ಈ ಸಮ್ಮೇಳನ ಭಾಳ ಯಶಸ್ವಿ ಆಯಿತು. ಇದರ ಯಶಸ್ಸು ಎಲ್ಲರಿಗೂ ಸೇರಿದ್ದು. ಹಾಗಾಗಿ ಈ 3 ಜನ ಏನದಾರ ದಿಗ್ಗಜರು, ಇವರು ನಮಗೆ ಮತ್ತು ಈ ನಾಡಿಗೆ ನುಡಿಗಳು ಏನದಾವೋ ಅಧ್ಯಕ್ಷೀಯ ನುಡಿಯನ್ನು ಪ್ರತಿ ಕಾಲೇಜಿಗೂ ಮುಟ್ಟಿಸಿದ್ರೆ ಭಾಳ ನೀವು ಇಡೀ ಧಾರವಾಡನ ಅವ್ರ ಪಾಕೆಟ್ನಾಗ ಇಟ್ಟಂಗೆ ಆಕೈತಿ. ಹಾಗಾಗಿ ತಮ್ಗೆ ತುಂಬ ಹೃದಯದ ಅಭಿನಂದನೆಗಳು ಸರ್. ಹಾಗೆ ನಮ್ಮ ಅಧ್ಯಕ್ಷರಿಗೂ ಎಲ್ಲ ಹಿರಿಯರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದು ಸಮ್ಮೇಳನ, ಅದರಲ್ಲೂ ಒಂದು ಅಕ್ಷರದ ಜಾತ್ರೆ ಅಂತಂದಾಗ ಅಲ್ಲಿ ಬರೀ ನಾವು ಕಾರ್ಯಕ್ರಮ ಅರೇಂಜ್ ಮಾಡೋದು, ಅದ್ರ ಜೊತೆಗೆ ಗಣ್ಯರನ್ನು ಕರಿಬೇಕು, ಆಮೇಲೆ ಆಡಿಯನ್ಸ್ ಅಂತ ಏನು ಕರಿತೀವಲ್ಲ, ಪ್ರೇಕ್ಷಕರ ವರ್ಗ ಬರಬೇಕು, ಸಾಹಿತ್ಯಕ್ಕೆ ಮಹತ್ವ ಕೊಡಬೇಕು, ಪ್ರತಿಯೊಬ್ಬರಿಗೂ ಅಲ್ಲಿ ಮಹತ್ವ ಕೊಡಬೇಕು. ಈ ಥರದ ಒಂದು ತಯಾರಿ ಇರ್ತದಲ್ರಿ, ಅದನ್ನು ಬಹಳ ಲೀಲಾಜಾಲವಾಗಿ ನಮ್ಮ ಅಂಗಡಿ ಸರ್ ಆಗಿರ್ಬೋದು, ನರೇಗಲ್ ಸರ್ ಆಗಿರ್ಬೋದು, ತಾವೆಲ್ಲ ಹಿರಿಯರಾಗಿರ್ಬೋದು, ನಾವೆಲ್ಲ ಸಣ್ಣವರು, ನಿಮ್ಮ ಮಾರ್ಗದರ್ಶನದೊಳಗೆ ನಾವು ನಡೀತಕ್ಕಂಥವ್ರು. ಎಷ್ಟೋ ಕೆಲಸಗಳನ್ನು ನಾವು ನಿಮ್ಮನ್ನೆಲ್ಲ ನೋಡಿನ ಕಲಾಕತ್ತೀವಿ. ಆ ನಿಟ್ಟಿನಾಗ ತಮ್ಮ ಒಂದು ಆಶೀರ್ವಾದ, ತಮ್ಮ ಒಂದು ಮಾರ್ಗದರ್ಶನ ಇರಲಿ ಅಂಥೇಳಿ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ಇವೆಲ್ಲ ಹೆಂಗಂತಂದ್ರೆ, ಒಂದು ಸಮ್ಮೇಳನ ಮಾಡಬಹುದಾದಂಥ ಒಂದು ಸಾಂಕೇತಿಕತೆ ಏನು ಅಂತಂದರೆ, ಅದು ಸಾಮಾಜಿಕ ಬೆಳವಣಿಗೆಯನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಈ ಸಂಸ್ಕೃತಿ ಮತ್ತು ಸಾಹಿತ್ಯ ಮತ್ತು ನಾಡು ಭಾಷೆ ಅವೆಲ್ಲವೂ ಕೂಡ ಬಹಳ ಮುಖ್ಯ ಆಗ್ತಾವೆ ಅನ್ನೋದಕ್ಕೆ ನಾವೆಲ್ಲರೂ ಕೂಡಿ ಮಾಡ್ತಕ್ಕಂಥ ಈ ಕೆಲಸ ನಮ್ಮೆಲ್ಲರ ಮನಸ್ಸುಗಳನ್ನು ಒಗ್ಗೂಡಿಸ್ತಾವೆ. ಅದರ ಜೊತೆಗೆ ನಾಡು, ನುಡಿ ಮತ್ತು ಅಕ್ಷರ ಸಾಹಿತ್ಯವನ್ನು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಒಂದು ಸ್ವಸ್ಥ ಸಮಾಜದ ನಿರ್ಮಾಣವನ್ನು ಮಾಡಲಿಕ್ಕೆ ಅನುಕೂಲ ಆಗತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಮಾಡುವಂಥ ಒಂದು ಪ್ರಸಂಗ ಈ ಅಂತಹ ಸಮ್ಮೇಳನಗಳು. ಆ ನಿಟ್ಟಿನಲ್ಲಿ ಪ್ರತಿ ಸಲನೂ ಅಂಗಡಿ ಸರ್ ನೇತೃತ್ವದೊಳಗೆ, ಸಾಕಷ್ಟು ಹಿರಿಯರ ಒಂದು ನೇತೃತ್ವದೊಳಗೆ ಎಲ್ಲರೂ ನಾವು ಕೂಡ್ಕೊಂಡು ಮಾಡ್ತಕ್ಕಂಥ ಈ ಸಮ್ಮೇಳನ ಯಶಸ್ವಿ ಆಗಿದ್ದಕ್ಕೆ ನಾವು ಎಲ್ಲರೂ ಕೂಡಿ ಕೈ ಜೋಡಿಸಿದ್ದೇ ಕಾರಣ ಅಂತ ಹೇಳ್ತಾ, ಭಗವಂತ ಮತ್ತು ಶಿವಶರಣರು ಇದನ್ನು ಮತ್ತಷ್ಟು ಆಶೀರ್ವಾದ ಮಾಡಿ ನಮಗೆ ಹೆಚ್ಚಿನ ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡಲಿ, ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ. ಧಾರವಾಡ ತಾಲೂಕು 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸಹೃದಯಿ ಕನ್ನಡದ ಮೇರು ವ್ಯಕ್ತಿತ್ವ ಡಾಕ್ಟರ್ ಚಂದ್ರಶೇಖರ್ ರೊಟ್ಟಿಗೌಡರ ನೇತೃತ್ವದಲ್ಲಿ ಹಾಗೂ ನಮ್ಮ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಮಾತೃ ಹೃದಯಿ ಡಾಕ್ಟರ್ ಲಿಂಗರಾಜ್ ಅಂಗಡಿಯವರ ಒಂದು ಮಾರ್ಗದರ್ಶನದಲ್ಲಿ ಸಾಹಿತ್ಯ ಸಮ್ಮೇಳನ ಭಾಳಷ್ಟು ಅದ್ಧೂರಿಯಾಗಿ ಮತ್ತು ಯಶಸ್ವಿಯಾಗಿ ನಡೀತು ಅನ್ನುವಂತಹ ಸಂತೋಷದ ಹೊನಲಲ್ಲಿ ಭಾಳ ಸಂತೋಷ ಆಯಿತು. ಯಾಕಂದರೆ ವರ್ಷದಿಂದ ವರ್ಷಕ್ಕೆ ನಮ್ಮ ಧಾರವಾಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಡೆಯುತ್ತಿರುವಂಥ ಈ ಸಮ್ಮೇಳನ ಬೇರೆ ಬೇರೆ ರೂಪಗಳನ್ನು ಪಡಿತಾ ಇದೆ. ಈ ವರ್ಷ ಅಂತೂ ನಮ್ಮ ಜಕ್ಕಣ್ಣವ್ರ ಮೇಡಮ್ ಅವರ ಒಂದು ನೇತೃತ್ವದಲ್ಲಿ ಮಹಿಳಾ ಮಣಿಗಳ ಒಂದು ದರ್ಬಾರ ಭಾಳ ಖುಷಿ ಆಯ್ತು ಮೇಡಮ್. ಅದ್ರ ಜೊತೆಗೆ ನಮ್ಮ ಕಾಲೇಜ್ ಹುಡುಗರು ಸ್ವಲ್ಪ ಸೇರಿಸ್ಕೊಂಡಿದ್ರು, ಇನ್ನೂ ಚಲೋ ಆಕೈತೆ ಅಂದ್ಕೊಂಡಿದ್ವಿ ನಾವು. ಯಾಕಂದರೆ ಇತ್ತಿತ್ತಲಾಗಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬೇಕು, ಮಹಿಳೆಯರಿಗೆ ಮೀಸಲಿರಬೇಕು ಅನ್ನುವಂಥ ವಿಚಾರದೊಳಗೆ ತಾವೆಲ್ಲ ಮಹಿಳಾ ಮಂಡಳಿಗಳನ್ನ ಸೇರಿಸಿ ಇಡೀ ಧಾರವಾಡದಾದ್ಯಂತ ಒಂದು ಮಹಿಳಾ ಮಂಡಳಗಳ ಮೂಲಕ ಕಲರವವನ್ನು ಉಂಟು ಮಾಡುತ್ತಿರುವಂಥ ತಮ್ಮೆಲ್ಲ ಮಹಿಳಾ ಮಣಿಗಳಿಗೆ ಮತ್ತೊಮ್ಮೆ ವಿಶೇಷವಾದ ಧನ್ಯವಾದಗಳು. ಬೆಳಗಿನಿಂದ ಸಾಯಂಕಾಲವರೆಗೆ ಅವ್ಯಾಹತವಾಗಿ ನಿರಂತರವಾಗಿ ನಮ್ಮ ಧಾರವಾಡ ಈ ತಾಲೂಕಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದವು. ಎಲ್ಲೂ ಒಂದು ಕ್ಷಣವೂ ಒಂದು ಹೊತ್ತು ಬೇಜಾರಾಗದೆ ಮತ್ತು ವೇಳೆಯ ಅಪವ್ಯಯವಾಗದೆ ನಿರಂತರವಾಗಿ ಕಾರ್ಯಕ್ರಮ ನಡೆದು ಇದೇ ರೀತಿಯಾಗಿ ಮುಂಬರುವ ದಿನಮಾನದಲ್ಲಿ ನಮ್ಮ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗ್ತಾ ಇದೆ. ನೀವೆಲ್ಲ ಸೇರಿಕೊಂಡು ಮತ್ತೆ ಅದಕ್ಕೊಂದು ಒಳ್ಳೆ ಕಳೆಯನ್ನು ತರಲಿಕ್ಕೆ ನಿರಂತರವಾಗಿ ಶ್ರಮಿಸೋಣ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಈ ಸಮ್ಮೇಳನದ ಯಶಸ್ಸಿಗೆ ಶ್ರಮಿಸಿದಂಥ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಪೂರ್ವಕ ನಮನಗಳನ್ನು ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತಿದ್ದೆ. 26ನೇ ತಾರೀಕು ಬಹಳ ಅದ್ಧೂರಿಯಾಗಿ, ಬಹಳ ಅದ್ಭುತವಾಗಿ
ಮನೋರಂಜಕವಾಗಿ ಅರ್ಥಪೂರ್ಣವಾಗಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದ್ದೀರಿ. ಸಮ್ಮೇಳನ ಅಂದರೆ ಸಮ್ಮಿಲನ, ಎಲ್ಲ ಸಮ್ಮಿಲನ ಬರ್ತದೆ. ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಮಾಜ ಎಲ್ಲನೂ ಕೂಡ ಬರ್ತದೆ. ಜೊತೆಗೆ ಯಾರನ್ನೂ ಭೇಟಿ ಆಗ್ಬೇಕಂತವ್ರು ಭೇಟಿ ಆಗ್ತಾರೆ. ಇನ್ನು ಎಲ್ಲನೂ ಬಂದಿರೋದ್ರಿಂದ ಅಲ್ಲೇ ಬಹಳ ಅರ್ಥಪೂರ್ಣವಾಗಿ ಆ ಸಮ್ಮಿಲನವಾಯಿತು ಅಂತ ನಾನು ಹೇಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಒಮ್ಮನಸ್ಸಿನಿಂದ ಯಾವುದೇ ರೀತಿಯಾದಂತಹ ಒಂದು ಎಳ್ಳು ಕಾಳಿನಷ್ಟು ಕೂಡ ಏನೂ ಕೂಡ ಕಲ್ಮಶ ಇಲ್ಲದೆ ಅಥವಾ ಏನು ಜಗಳ ಆಗದೇ ಬಹಳ ಒಮ್ಮನಸ್ಸಿನಿಂದ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ. ನಿಜವಾಗಲೂ ಕೂಡ ಇಲ್ಲಿ ಇವತ್ತು ಧನ್ಯತಾಭಾವ ಇದನ್ನು ಏರ್ಪಡಿಸಬೇಕು ಅಂತ ಕೇಳಿದಾಗ ಇಲ್ಲಿ ಹೇಳ್ತಕ್ಕಂಥ ಮಾತು ಬರೀ ಧನ್ಯತೆಗಳನ್ನು ಹೇಳೋದು, ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇರುವಂಥದ್ದು ಇದು. ಹೀಗಾಗಿ ನನ್ನನ್ನು ಸರ್ವಾಧ್ಯಕ್ಷನನ್ನಾಗಿ ಅಂಗಡಿ ಸರು ಆಯ್ಕೆ ಮಾಡಿ ನನಗೊಂದು ಒಳ್ಳೆಯ ಅವಕಾಶವನ್ನು ಒದಗಿಸಿಕೊಟ್ರು. ಜೊತೆಗೆ ಒಂದು ಸ್ಫೂರ್ತಿ, ಅದು ಒಂದು ಚೈತನ್ಯ ಇದ್ದ ಹಾಗೆ. ಮುಂದೆ ಏನೋ ನಿವೃತ್ತಿ ಆದ ನಂತರ 1 ವರ್ಷದೊಳಗೆ ನಮ್ಮ ಮಗನ ಮದುವೆ ಮಾಡಿದೆ. ಸ್ವಲ್ಪ ಇದು ಇದ್ದೆ. ಆಮೇಲೆ ಮುಂದೆ ಸ್ವಲ್ಪ ಏನಾಗಿ ಮನಸ್ಸಿಗೆ ಬೇಜಾರಾಗ್ತಾ ಇರ್ತದೆ, ನಿವೃತ್ತಿ ಆದಮೇಲೆ ಏನೂ ಇಲ್ಲ ಅಂದಾಗ. ಮತ್ತು ಇದೊಂದು ಅವಕಾಶ ಬಂದದ್ದಕ್ಕಾಗಿ ನನ್ನಲ್ಲಿ ಮತ್ತೆ ಚೈತನ್ಯ ಆಗಲಿ, ಸ್ಫೂರ್ತಿ ಆಗಲಿ, ಸಾಹಿತ್ಯಿಕವಾಗಿ ಇನ್ನೂ ಬೆಳಿಬೇಕು ಅಂಥೇಳಿ ನಮ್ಮ ಜೊತೆಗೆ ಈ ಮೂಲಕವಾಗಿ ನನಗೆ ಅನೇಕ ಜನ ಪರಿಚಯ ಆದರು. ಮತ್ತು ನಾವು ಪ್ರಸಾರಾಂಗದಲ್ಲಿ ಇದ್ಕೊಂಡು ಅನೇಕ ಹೈಸ್ಕೂಲು ಕಾಲೇಜುಗಳಲ್ಲಿರ್ತಕ್ಕಂಥ ಅಧ್ಯಾಪಕರು ಅವರು ಪರಿಚಯ. ಆದರೆ ಪ್ರಾಥಮಿಕ ಶಿಕ್ಷಕರಿರ್ಬೋದು, ಬೇರೆ ಬೇರೆ ವೃತ್ತಿಯಲ್ಲಿ ಈ ಸಾಹಿತ್ಯ ಪರಿಷತ್ತು ನಡೀತಾ ಇರುವಂಥದ್ದೇ ಶಿಕ್ಷಕರಿಂದ, ಜೊತೆಗೆ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಮಾಡ್ತಕ್ಕಂಥವರಿಂದ, ದೊಡ್ಡ ಯೂನಿವರ್ಸಿಟಿಯಲ್ಲಿರ್ತಕ್ಕಂಥವ್ರು, ಕಾಲೇಜುಗಳಲ್ಲಿರ್ತಕ್ಕಂಥವರು ಬಹಳ ಕಡಿಮೆ ಇದಕ್ಕೆ. ಹೀಗಾಗಿ ಈ ಸಾಹಿತ್ಯ ಪರಿಷತ್ತು ಬೆಳಿಬೇಕು ಅಂತಂದರೆ ತಾವೆಲ್ಲರೂ ಕೂಡ ತಮ್ಮ ಒಂದು ಆ ಸೇವೆಯನ್ನು ಅನವರತವಾಗಿ ಮುಂದುವರಿಸ್ಕೊಂಡು ಹೋಗಬೇಕಾಗಿದೆ. ಮುಂದೆ ಅಂಗಡಿ ಸರ್ ಹೋದ್ಮೇಲೆ ಯಾರೋ ಬರಲಿ, ಅದರ ಸಾಹಿತ್ಯ ಪರಿಷತ್ತು ಉಳಿಬೇಕು. ಹೀಗಾಗಿ ನಿಮ್ಮ ಈ ಬೆಂಬಲ ಇದೆಯಲ್ಲ, ನೀವು ಕೊಡ್ತಕ್ಕಂತಹ ಒಂದು ಸ್ಫೂರ್ತಿ ಬೆಂಬಲ ಇದೆಯಲ್ಲ, ಅದು ಇಲ್ಲಿಗೆ ನಿಲ್ಲೋ ಹಾಗಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನೇ ಇದ್ದರೂ ಕೂಡ ಅದನ್ನು ತೆಗೆದು ಹಾಕಿ ನಾನು ಕನ್ನಡದ ಸೇವೆಯನ್ನು ಮಾಡ್ತಾ ಇದ್ದೇನೆ ಅನ್ನೋದನ್ನಷ್ಟೇ ಇಟ್ಕೊಂಬಿಡಿ. ಅಲ್ಲಿ ವ್ಯಕ್ತಿ ಮುಖ್ಯ ಇರೋದಿಲ್ಲ, ಸಂಸ್ಥೆ ಮುಖ್ಯವಾಗಿರ್ತದೆ, ಭಾಷೆ ಇರ್ತದೆ, ನೆಲ ಇರ್ತದೆ, ಜಲ ಇರ್ತದೆ. ಹೀಗಾಗಿ ಆ ಒಂದು ಮನೋಭಾವನೆಯಿಂದ ನೀವು ಮುಂದಿನ ಯಾವರೇ ಬಂದರೂ ಕೂಡ ತಾಲೂಕು ಇರ್ಬೋದು, ಜಿಲ್ಲಾ ಇರ್ಬೋದು, ಆ ಸಮ್ಮೇಳನಗಳನ್ನು ಯಶಸ್ವಿಗೊಳಿಸ್ರಿ. ಜೊತೆಗೆ ನಾವು ಕೂಡ ನಿಮ್ಮ ಜೊತೆ ಇರ್ತೇವೆ, ಅದನ್ನು ಮುಂದುವರಿಸ್ಕೊಂಡು ಹೋಗೋಣ. ತಮ್ಮ ಒಂದು ಸಹಾಯ ಸಹಕಾರಕ್ಕಾಗಿ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ನಾನು 2 ಮಾತುಗಳು ಮುಗಿಸ್ತೇನೆ. ಭಾಳ ಧನ್ಯವಾದ ಅವ್ರಿಗಂದ್ರೆ ಜೋರಾದ ಚಪ್ಪಾಳೆ. ಪ್ರತಿಯೊಂದು ಇದರಲ್ಲಿನೂ ಅವರು ಹಿಂದೆ ಸಮ್ಮೇಳನಾಧ್ಯಕ್ಷರಾದವರು ಬರೀ ನೇರವಾಗಿ ವೇದಿಕೆಗೆ ಬರ್ತಿದ್ರು. ಆದರೆ ನಮ್ಮ ಜೊತೆಗೆ ಎಲ್ಲ ಸಂದರ್ಭದಲ್ಲಿ ಅವರು ಇದ್ದು ನಮ್ಮ ತನುವುಗಳಿಗೆ ಸಹಾಯ ಸಹಕಾರ ಮಾಡಿದಂಥ ರೊಟ್ಟಿಗೌಡ ಸರ್ ಅವರಿಗೆ ಇನ್ನೊಮ್ಮೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಹ್ಯಾಟ್ರಿಕ್ ಹೀರೋ, ಮುಂದೇನೋ ಒಲ್ಲೆನಕತ್ರವರು, ಯಾಕೋ ನಾವು ಮುಂದೆ ಇದು ಹ್ಯಾಟ್ರಿಕ್ ಹೀರೋ, ಅದಕ್ಕೆ ನಾವು ಕೊನೆಯದು ಅವ್ರು ಹೋದ್ರಿಂದ ಅವರಿಂದ ನಾವು ಹೋಗಿಬಿಡ್ತೀವಿ ಆಟೋಮೆಟಿಕ್. ಒಂದು ಪದಾಧಿಕಾರಿಗಳಿಗೆ ಮತ್ತು ಸಮ್ಮೇಳನದಲ್ಲಿ ದುಡಿದಂಥ ಕಾರ್ಯಕರ್ತರಿಗೆ ಒಂದು ನಮ್ಮ ಮಹಂತೇಶ್ ನಾರಗಲ್ ಒಂದು ಅಭಿನಂದನೆ ಮತ್ತು ಧನ್ಯತಾ ಸಮರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಹೀಗಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ನಾನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಅವರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಮತ್ತು ಧನ್ಯವಾದಗಳು. ಮತ್ತು ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಸರ್ವಾಧ್ಯಕ್ಷರು, ಯಾಕೆ ನಾನು ಬಹಳಷ್ಟು ಸಮ್ಮೇಳನ ಮಾಡಿದ್ದೇನೆ. ಸುಮಾರು ನಾನೀಗ 10 ಸಮ್ಮೇಳನ ಆಗಿದ್ದು, ಜಿಲ್ಲಾದ್ದು. ತಾಲೂಕದ್ದು 40 ಸಮ್ಮೇಳನ ಆಗಿದೆ. ಅವ್ರ ತಾಲೂಕದಲ್ಲಿ ನಮಗೆ ಹೆಚ್ಚು ನಮ್ಮ ಜೊತೆಗೆ ಸಹಕಾರ ಕೊಟ್ಟಿರೋದು ನಮ್ಮ ಚಂದ್ರಶೇಖರ್ ರೊಟ್ಟಿಗೌಡ ಅವರು. ಮತ್ತು ಪಾಪ ಎಷ್ಟು ನೋಡ್ರಿ ಇಲ್ಲೇ ಕರೆಸಿ ಬರ್ತಾರಲ್ಲ, ಕೆಲವು ಸಂದರ್ಭ ಅನುಕೂಲ ಆಯ್ತು ನಮಗೆ. ಕೆಲವು ಏನು ಮಾಡ್ತಾರೆ ಅನ್ನೋ ಸರ್ವಾಧ್ಯಕ್ಷ ಯಾಕೆ ಬಿಟ್ಟು ಹೋಗ್ಬೇಕು ಅನ್ನುವಂಥದ್ದು ಇರ್ತದಲ್ಲ. ಬಟ್ ಆ ಪಾಪ ಹಂಗೆ ಮಾಡಲಿಲ್ಲ ಅವರು. ನಮ್ದು ವಿನಂತಿ ಮಾಡಿ ಕುಣ್ಕಲ್, ಯಾಕಂದ್ರೆ ಅವ್ರು ಎಷ್ಟು ಸಂಪರ್ಕ ಇದೆ ನೋಡ್ರಲ್ಲ. ನಮಗೇನು ಹೆಲ್ಪ್ ಆತಂದ್ರೆ ಅವರು ನಿರ್ದೇಶಕರಿದ್ದಾಗ ಭಾಳಷ್ಟು ಶಾಲಾ ಕಾಲೇಜ್ ಜೊತೆಗೆ ಅವ್ರ ಸಂಪರ್ಕ. ನಮ್ಮ ಪ್ಲಸ್ ಪಾಯಿಂಟ್ ಆಗಿದ್ದು SS ಅಂಗಡಿ ಅವರು ಅತಿ ಕ್ಲೋಸ್ ಫ್ರೆಂಡ. ಹೀಗಾಗಿ ಅವ್ರು ಗೌರ್ಮೆಂಟ್ ಕಾಲೇಜ್ದವ್ರ ಮಕ್ಕಳೆಲ್ಲ ಬಂದು, ಮತ್ತು ಅಂಜುಮನ್ ಕಾಲೇಜ್ದಾಗ ಅವ್ರು ಕಲ್ತಿದ್ದರು. ಈಗ ಅಂಜುಮನ್ ಕಾಲೇಜ್ ಮಾಡ್ತು ರೋಜಾ ಇದ್ರ ಸದ್ಯಕ್ಕೆ ಹೆಣ್ಮಕ್ಳು ಪಾಪ ಅಂಥ ಇದ್ರಾಗ ಬಂದು ಆಡಳಿತ ಮಂಡಳಿ ಉಪಾಧ್ಯಕ್ಷರು ಮತ್ತು ಪ್ರಿನ್ಸಿಪಾಲ್ರು ಸ್ವತಃ ನಮ್ಗಿಂತ ನಾವೆಲ್ಲ 9 ಗಂಟೆ ಹೋಗಿ ತಡ ಆಯ್ತು. ಅರ್ಧ ತಾಸು ಮೊದಲು ಅವರು ಹುಡುಗರನ್ನೆಲ್ಲ ಅಲ್ಲಿ ಲೈನ್ ಹಚ್ಕೊಂಡಿಟ್ಟಿದ್ರು. ಈ ರೀತಿಯಾಗಿ ಅದು ಪ್ಲಸ್ ಪಾಯಿಂಟ್ ಅಂದ್ರೆ ಆ ಅಂಜುಮನ್ ಕಾಲೇಜಾಗ ಕಲ್ತಿದ್ದಕ್ಕೆ. ಮತ್ತು ಇನ್ನೊಂದು ಕೆಟಲ್ ಕಾಲೇಜ್ ಡಿಗ್ರಿ ಮಾಡಿದ್ರು ಅವರು. ಮಾಡಿದ್ದಕ್ಕೆ ಅಲ್ಲಿ ರೇಖಾ ಜೋಗೋಳ್ ಮೇಡಮ್ ತಮ್ಮ ಮಕ್ಕಳನ್ನು ಅದು ಜಗ್ಗಲಿಗೆ
ಆಮೇಲೆ ಡೊಳ್ಳೆಯನ್ನು ಕರೆಸ್ತಾ ಮತ್ತು ಇದಕ್ಕೆ ಇವನ್ನ ಸಮ್ಮೇಳನದ ಸಂಜೆಗೆ ಸದ್ಯಕ್ಕೆ ನಮಗೆಲ್ಲ ಜೋಗತಿ ಅಂದರೆ ನಾನು ಹೇಳೋ ಉದ್ದೇಶ ಅಂದ್ರೆ ಅವರ ಸಂಪರ್ಕದಿಂದ ಎಷ್ಟೋ ಕಾಲೇಜ್ ನಮ್ಮದೇ ಇರ್ಬೋದು ಅಂತಲ್ಲ, ಬಟ್ ಅವರ ಒಂದು ಒಡನಾಟ, ಅವರ ಪ್ರೀತಿಯಿಂದ ಭಾಳಷ್ಟು ಅಷ್ಟೇ ಅಲ್ಲ ಕಾಲನಿಯಲ್ಲಿ ಸದ್ಯಕ್ಕೆ ಇರ್ತಕ್ಕಂಥದ್ದು. ಮೇಯರ್ ಅವ್ರ ಸದ್ಯಕ್ಕೆ ಸಮ್ಮೇಳನದ ನೋಡ್ರಲ್ಲ ಇನ್ವೈಟ್ ಮಾಡೋಕ್ಕೆ ಹೋದಾಗ ಬಂದರು, ಸಮ್ಮೇಳನಕ್ಕೆ ಬಂದರು, ಒಟ್ಟಿನಲ್ಲಿ ಅತ್ಯಂತ ಯಶಸ್ವಿ ಆಯ್ತು. ನೋಡಿ ಕುಲಪತಿಗಳು ಪೂರ್ತಿಯಾಗಿ ಕುಂದ್ರಲ್ಲ. ಆಮೇಲೆ ಅವ್ರ ನಶೀಬ್ ಹೆಂಗಂದ್ರೆ ನಮ್ಮ ಹೈಕೋರ್ಟ್ ಜಡ್ಜ್ ಅವರು ಬಂದ್ರಲ್ಲ ಶ್ರೀ ಶಿಷ್ಯಾನಂದ ಸದಕ್ಕೆ ಎಷ್ಟು ಚೆನ್ನಾಗಿ ಅದು ನಾನು ಇಷ್ಟು ಸಮ್ಮೇಳನ ನೋಡ್ತೇನೆ ಭಾಳಷ್ಟು ಅದಾಗ. ಈಗ ಉಳಿದವ್ರು ಮಾಡಿದ್ರೆ ಅವರು ಪಾಪ ಪ್ರಯತ್ನ ಮಾಡ್ಯಾರ, ಹಿಂದಿರ್ತಕ್ಕಂಥ ಎಲ್ಲ ತಿಗಡಿ ಸರ್ ಮಾಡ್ಯಾರ, ಕಣಿವೆ ಸರ್ ಮಾಡ್ಯಾರ, ಆಮೇಲೆ ನಮ್ಮ ಶರಣಮ್ಮ ಗೋರೆಬಾಳ್ ಮಾಡ್ಯಾರ. ಆಮೇಲೆ ನೆಕ್ಸ್ಟ್ ಇವ್ರು ಮಾಡಿದ್ದಿಲ್ಲ ನನ್ನ ಅವಧಿ ಒಳಗೆ, ಮೊದಲೇ ಅವಧಿಯೊಳಗೆ ಕಣಿವೆ ಸರ್ ತಿಗಡಿ ಅವರು, ಎರಡನೇ ಅವಧಿಯೊಳಗೆ ನಮ್ಮ ಕಣಿವೆ ಸರ್, ಮೂರನೇ ಅವಧಿಯೊಳಗೆ ಇಬ್ಬರು ಆದರು, ಒಂದು ಗೋರೆಬಾಳ್ ಮೇಡಮ್ ಇದೆಲ್ಲ ಇದು ಲಾಸ್ಟ್ ಎಲ್ಲ ಮುಗಿತು. ಹೀಗಾಗಿ ಇಂಥ ಒಂದು ಒಳ್ಳೆಯ ಸಮ್ಮೇಳನ, ಇಷ್ಟು ತಾಲೂಕು ಸಮ್ಮೇಳನ ಭಾಳ ಯಶಸ್ವಿ ಆಯಿತು. ಮತ್ತು ಹಳ್ಳಿ ಒಳಗೆ ಕೆಲವಷ್ಟು ಮಾಡಿದ್ವಿ. ಹೀಗಾಗಿ ಸಂದರ್ಭ ಒಂದು ಕೊಟ್ಟಿಗೆ ಅನ್ನೋರ್ಸೋದಕ್ಕೆಲ್ಲ ನನಗೆಲ್ಲ ಅಂಗಡಿ ಸರ್ ನಿಮಗೇನು ಬೇಕಂದ್ರೆ ನನಗೆ 10,000 ರೂಪಾಯಿ ಕೊಡ್ತೇವೆ ಅಂತ ಕೊಟ್ಟರು. ಅವ್ರು ಏನಂದ್ರೆ ಒಂದು ಬಡ ಹುಡುಗಿಗೆ ಒಂದು ಪುಸ್ತಕ ಪ್ರಿಂಟ್ ಮಾಡಕತ್ತೇವೆ. ಅದು ಶಿರೂರು ಗ್ರಾಮದ ಹೆಸರು ಜ್ಯೋತಿ ಪಾಟೀಲ್ ಅಂತೇಳಿ ಅದೆಲ್ಲ ಪ್ರಿಂಟಿಗೆಲ್ಲ ಕೊಟ್ಟೇವಿ. ಅದಕ್ಕೆ ಮುದ್ರಣ ಸೇವೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆಮೇಲೆ ನಮ್ಮ ಕೌಜರ್ ಸರ್ ಅಂತ ಗೊತ್ತಿದೆ, ಬಹಳಷ್ಟು ಡಿಮಾಂಡ್ ಅವ್ರದ್ದು. ಡಿಮಾಂಡ್ ಅಂದರೆ ಎಲ್ಲ ಕಡೆ ಮಣ್ಣು ನೋಡ್ರಲ್ಲ, 2 ದಿವಸ ಬೆಂಗಳೂರಿಗೆ ಹೋಗಿ ಬಂದರು. ಯಾಕೆ ಅವರು ಕರ್ನಾಟಕ ರಾಜ್ಯ ಜಾನಪದ ಪರಿಷತ್ ಕಾರ್ಯದರ್ಶಿಗಳು ಇತ್ತಾಗ ಎಲ್ಲ ಕಡೆ ಸಿಕ್ಕಿ ಒದಾಡ್ತಾರೆ ಅವರು. ಇದು ನಾಣಕರವ, ಬಾಲಾಜಿ ಕರಾರು ಮತ್ತು ಹಡಗಲಿಯವ್ರ ಭಾಷಣಕಾರರು, ಹೀಗಾಗಿ ಎಲ್ಲ ಕಡೆಯವರು ಅಲ್ಲಿ ಅನ್ನೋದಿಲ್ಲ ಅವ್ರ ಸ್ವಭಾವ. ಹೀಗಾಗಿ ಎಲ್ಲ ಕಡೆ ನ್ಯಾಯ ಒದಗಿಸ್ಕೊಡ್ತಾರೆ. ನಾವು ಭಾಳ ಕಾಳ್ತೇವಲ್ಲ ಅವರು, ಯಾಕೆ ಕಾಡ್ತೇವೆ, ಅವರು ಸದ್ಯಕ್ಕೊಂದು ಒಳ್ಳೆಯ ನಾಲೆಜ್ ಇದೆ. ಇದಕ್ಕೆ ನಮ್ಮದೆಲ್ಲ ಸಬ್ಜೆಕ್ಟು ಎಕನಾಮಿಕ್ಸ್ ಸಬ್ಜೆಕ್ಟು, ಆದರೂ ಹೆಂಗೆ ಮಾಡ್ತೀನಿ, ಇಲ್ಲಾಂದ್ರೂ ಮಾಡೋದು ಬೇರೆ ಇದ್ದಾನೆ. ಇಲ್ಲಂತಾರೆ ಅವ್ರು ಒಮ್ಮೆ ಅಕಸ್ಮಾತ್ ಸಿಗದೆ ಇದ್ರೆ ಮಾಡ್ಬೋದು, ಬಟ್ ಅವರು ಇದ್ದರೆ ಹೆಚ್ಚು ಅದಕ್ಕೊಂದು ಒಳ್ಳೆಯ ರೀತಿ ಆಗ್ತಿತ್ತು ಅಂತಕ್ಕಂಥ ಮಾತನ್ನು ಹೇಳ್ತಾ, ಒಟ್ಟಿನಲ್ಲಿ ಇವತ್ತು ನರಗಲ್ ಸ್ವಲ್ಪ ಭಾಳ ಮನೆಯೊಳಗೆಲ್ಲ ಕಷ್ಟ ಅದಾವ, ಸಮಸ್ಯೆ ಅದಾವ. ಆದರೂ ಸದ್ಯಕ್ಕೆ ಪಾಪ ಎಲ್ಲ ನಮ್ಮ ಜೊತೆಗೆ ಬಂದು ಅಡ್ಡಾಡಿ ಎಲ್ಲ ಬೆಳಗಿಂದ ಸಂಜೆವರೆಗೆ, ಇವನ್ ನಮ್ಮ ಮನೆಯವ್ರ ಸದ್ಯಕ್ಕೆ ಕಾಲಿಂದ ಆಪರೇಷನ್ ಆಗಿದ್ದೆಲ್ಲ, ದವಾಖಾನೆಗೆ ಮುಂಜಾನೆ ಮಕ ತೋರಿಸೋದು ಮತ್ತು ಸಂಜೆ ಬಂದು ಹಂಗೆ ಅಡ್ಡಾಡೋದು, ಅಷ್ಟು ಅಡ್ಡಾಡಿದ್ವಿ ಅಂತೇಳಿ ಸಮ್ಮೇಳನ ಯಶಸ್ವಿ ಆಯ್ತು. ಯಾಕೆ ಇಷ್ಟೆಲ್ಲ ಆದರೂ ಸದ್ಯಕ್ಕೆ ನಾವು ಒಂದು ತಪ್ಪು ಮಾಡಿದ್ವಿ, ಮೊದಲೇ ಹೆಸರು ಹಾಕಬಾರ್ದು, ಹಾಕಿಂದ ಅವ್ರಿಗೆ ನಾವು ಮುಡ್ಸಿ ವ್ಯವಸ್ಥೆ ಮಾಡಬೇಕು. ನಮ್ದು ಎಷ್ಟೋ ಸಲ ಹೇಳ್ತಿರ್ತಾರೆ. ಹೀಗೆಲ್ಲ ಬಸವರಾಜ್ ಹೊಂಗಲವರು ಏನಪ್ಪ ನೀವು ಭಾಳ ದೊಡ್ಡವರಾಗಿರೋ ಅನ್ನುವಂಥ ಮಾತನ್ನು ಹೇಳಿದರು. ಅದು ಉದ್ದೇಶಪೂರ್ವಕವಾಗಿ ಬಿಟ್ಟಿದ್ದಿಲ್ಲ. ನಮ್ಮ ಪ್ರತಿಯೊಂದು ಸದ್ಯಕ್ಕೆ ಅಷ್ಟೋ ಕಾಳಜಿ ವಹಿಸ್ತಾರೆ. ನೋಡಿ ಇವತ್ತು ಬೆಳಿಗ್ಗೆ ನಮ್ಮ ಅಣ್ಣವ್ರು, ನಮ್ಮ ಕೊಟ್ಟಿಗೆ ಅನ್ನೋರು ಕೊಡ್ಕೊಂಡು 7 ಗಂಟೆಗೆ ಚಾಲು ಆಗಿದ್ದು 10:30 ಮಟ್ಟ 4-5-6 ಜನ ಕೊಡ್ಕೊಂಡು ಎಲ್ಲ ನಮ್ಮ ಲಿಂಗರಾಜನಗರ ನಾರ್ತ್ ಇದಕ್ಕೆಲ್ಲ ಅಡ್ಡಾಡಿ ಬಂದ್ವಿ. ಜಿಲ್ಲಾಧ್ಯಕ್ಷ ತಾಲೂಕು ಹೋಗುವಂಥ ಅವಶ್ಯಕತೆ ಇಲ್ಲ, ಆದರೆ ನನಗೆ ಒಂದು ಯಶಸ್ವಿ ಆಗಬೇಕು. ಹೀಗಾಗಿ ಎಲ್ಲರೂ ಎಲ್ಲಿ ಆ ಜಿಲ್ಲಾಧ್ಯಕ್ಷ ತಾಲೂಕು ಎಲ್ಲಿ ಹೋಗೋದಿಲ್ಲ, ತಾಲೂಕ್ದವರೇ ಜವಾಬ್ದಾರಿ. ಬಟ್ ನನಗೆ ಹುಬ್ಬಳ್ಳಿ ಮತ್ತು ಧಾರವಾಡದಾಗ ಅತಿ ಹೆಚ್ಚಿನ ಒಂದು ಸಂಪರ್ಕದಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಿದಂತೆ ಅಂತ. ಇನ್ನು ಮುಂದೆ ಇನ್ನೂ 3 ದಿವಸ ಉಳಿದಿದೆ. ಅಲ್ಲಿ ಸದ್ಯಕ್ಕೆ ಬಹಳಷ್ಟು ಅಲ್ಲಿ ತಾಲೂಕು ಅಧ್ಯಕ್ಷರು ಹೆಣ್ಮಗಳು, ಸರ್ವಾಧ್ಯಕ್ಷರು ಹೆಣ್ಮಗಳು ಭಾಳ ಒಳ್ಳೆಯ ರೀತಿ ಅಲ್ಲಿ ಸದ್ಯಕ್ಕೆ ಹುಬ್ಬಳ್ಳಿಯ ಕೆಲವೊಂದೆಲ್ಲ ದಾನಿಗಳು ನಮಗೆಲ್ಲ ಸಹಾಯ ಸಹಕಾರ ಮಾಡಿದ್ರು. ಇಲ್ಲಿ ಕೆಲವು ಸ್ನೇಹಿತರು ನಮಗೆ ಹೆಲ್ಪ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಎಲ್ಲ ಯಶಸ್ವಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಒಟ್ಟಿನಲ್ಲಿ ನಮ್ಮ ಚಂದ್ರಶೇಖರ್ ರೊಟ್ಟಿ ವಾಡ್ಸೋದು ಇದೇ ರೀತಿ ನಮ್ಮ ಸ್ನೇಹ ಇರಬೇಕು, ಪ್ರೀತಿ ಇರಬೇಕು. ಎಲ್ಲೋ ಕೆಲಸ ಅಂದ್ರೆ ಕೊನೆಗೆ ಇದಾಗ್ತದೆ. ನಾವು ಬೇಯ್ತಿರ್ತಾನೆಲ್ಲ ಸೇರಿಗೆಲ್ಲ, ಆಮೇಲೆ ಈಗ ಒಬ್ಬ ಸಿಟಿಗೆ ಅಂತಾನೆ. ಅದ್ರ ಸಿಟಿ ಕೆಲಸದ ಒತ್ತಡದಲ್ಲಿ ಎಲ್ಲ ಕಡೆ ಹೋಗ್ಬೇಕು, ಮಾಡಬೇಕು. ಈಗ ನೋಡ್ರಲ್ಲ ಇನ್ನು ಹುಬ್ಬಳ್ಳಿಯಾಗ ಭಾಳ ಮನೆಗೆ ಹೋಗ್ಬೇಕಲ್ಲ. ಈಗ 8 ಮನೆಗೆ ಹೋಗಿ ಇದು ಮಾಡ್ಕೊಂಡು ನಮ್ಮ ಮನೆಯವ್ರ ಹೊತ್ತಿಗೆ ಏನೂ ಅನ್ನೋದ್ರ ಪಾಪ ಅದು ಒಂದು ನಮಗೆ ಇದು ಏನೋ ಒಮ್ಮೆ ಅದು ದುರ್ಬೇಗ ಆಕತ್ತೆ ಹೇಳ್ತಾನಲ್ಲ, ಅದು ಹಂಗಂತಲ್ಲ. ಈ ರೀತಿ ಆದಂಥ ಒಂದು ಒಳ್ಳೆಯ ಕೆಲಸ ಮಾಡ್ತಿರ್ತಾರೆ. ಮತ್ತು ಇನ್ನೂ ನಿಮಗೆ ನೆಕ್ಸ್ಟ್ ಇದು ಮುಗಿಲಿಲ್ಲ, ಇವ್ರದ್ದು ಮುಗಿತಿಲ್ಲ. ಈಗ ಅದು 15 ಮುಗಿದ ತಕ್ಷಣ ಮತ್ತೆ ಈಗ ಹೇಮಾ ಪಟ್ಟಣ ಶೆಟ್ಟಿ ಅವರು ಅದು ನೋಡ್ರಲ್ಲ. ಈಗ ಒಬ್ಬರು ಮಹಿಳೆಯರನ್ನ ಅಂದರೆ ಮೊದಲು 3, 4, 3, 7, 7, 4, 11 ಅದು 11 ಸಮ್ಮೇಳನ ಆಗ್ಯಾವ. ಇದು 12ನೇ ಸಮ್ಮೇಳನ ಸರ್. 12 1 ಡಜನ್ ಅದು ಎಲ್ಲ 1 ಡಜನ್ ಸಮ್ಮೇಳನ. ಹೀಗಾಗಿ ಎಷ್ಟು ಹೋಗಿದ್ದೇವೆ, ನನ್ನ ಮುಂದೆ ಇಷ್ಟು ಆಗತ್ತಿಲ್ಲ ಗೊತ್ತಿಲ್ಲ. ಇವನ್ನ ನನ್ನ ದತ್ತಿ ಸದ್ಯಕ್ಕೆ ನೋಡ್ರಲ್ಲ ಸುಮಾರು ನಮ್ಮ ಬರೀ 25 ಇದ್ದು ಈಗ 130 ದತ್ತಿ ಆಗಿದ್ದಾವಲ್ಲ. ಈಗ ಮುಂದೆ ದತ್ತಿ ಮಾಡೋದು ಸಮಸ್ಯೆ ಆಗತ್ತೆ ಅಷ್ಟು. ಆ ರೀತಿಯಾಗಿ ಮೊನ್ನೆ ಸದ್ಯಕ್ಕೆ ನಮಗೆ ಹುಬ್ಬಳ್ಳಿ ಒಳಗೆ ಒಬ್ಬ ಇವರು ಬಿಸರಳ್ಳಿ ಅಂತೇಳಿ ವಿರೂಪಾಕ್ಷ ಅವರ ಏನು ಹಿರಿಯರ ಹೆಸರು ನಮಗೆ 25,000 ರೂಪಾಯಿ ಕೊಟ್ಟರು. ಈ ರೀತಿಯಾಗಿ ಭಾಳಷ್ಟು ದತ್ತಿಗಳನ್ನು ಮಾಡಿದ್ದೇನೆ. ಬಟ್ ನನಗೆ ಒಂದು ಖುಷಿ ಸಮಾಧಾನ ಇದೆ. ಈ ಪರಿಸ್ಥಿತಿಗೆ ಬಂದಿಂದ ಒಳ್ಳೆಯ ಕೆಲಸ ಮಾಡಿದೆ. ಎಲ್ಲಿ ನನಗೇನೋ ಬ್ಲಾಕ್ ಸ್ಪಾಟ್ ಇಲ್ಲ, ಕಪ್ಪು ಸುಕ್ಕಿ ಎಲ್ಲ, ಏನೋ ಖುಷಿ ಇದೆ. ಅಂಗಡಿಯವರಿದ್ದಾಗ ಮಾಡಿದ್ರಪ್ಪ ಅಂತಕ್ಕಂಥದ್ದು. ಈ ಸದ್ಯಕ್ಕೆ ನೋಡ್ರಲ್ಲ ಅನುದಾನ ಇಲ್ಲ ಅನುದಾನ ಇಲ್ಲ ಅಂದ್ರೆ ಸದ್ಯಕ್ಕೆ ನಾವೇನೋ ಸ್ನೇಹಿತರು ಅವ್ರ ಕೈ ಮುಗೋದಪ್ಪ ಏನೋ ಅಂತ ಸಬ್ಮಿಟ್ ಮಾಡ್ತೀವಿ. ಅಂದ್ರೆ ನಮ್ಮ ಧಾರವಾಡ ಜಿಲ್ಲೆ ನಿರಂತರವಾಗಿ ಒಂದು ಆ್ಯಕ್ಟಿವ್ ಇರಬೇಕು, ಜೀವಂತ ಇರಬೇಕು ಅನ್ನೋ ಸಲುವಾಗಿ ಎಷ್ಟೋ ಕಷ್ಟಪಟ್ಟು ನಾವೆಲ್ಲ ಮಾಡಿದ್ದೇವೆ. ಹೀಗಾಗಿ ಒಂದು ಹುಬ್ಬಳ್ಳಿಯಲ್ಲಿ ಸದ್ಯಕ್ಕೆ ಆಗ್ತದೆ. ಜಿಲ್ಲಾದ ಸಮಯಕ್ಕೆ ನಮ್ಮೆಲ್ಲ ಪ್ರತಿ ಸಲ 5 ಲಕ್ಷ ಕೊಡ್ತಾ ಇರ್ತಾರೆ. ಅದು 5 ಲಕ್ಷ ಇಲ್ಲ ನಮಗೆ, ಆದರೆ ಏನೋ ಧೈರ್ಯ ಮಾಡ್ಕೊಂಡು ಎಲ್ಲ ಮಾಡಿದ್ದೀವಿ. ಹೀಗಾಗಿ ಅದು ಯಶಸ್ವಿ ಆಗುವಂಥ ದಯವಿಟ್ಟು ಏನು 30 ಮತ್ತು 31ನೇ ತಾರೀಕು ನಡೀತಕ್ಕಂಥ ಜಿಲ್ಲಾ ಸಮ್ಮೇಳನ ಸದ್ಯಕ್ಕೆ ಅದು ಹೆಮ್ಮಕ್ಕರು ಯಾಕೆ ಮಾಡಿದ್ರೆ
ಅವರು ಸದ್ಯಕ್ಕೆ ಒಂದು 4-5 ಜನ ಹೆಣ್ಮಕ್ಳು ನೋಡಿದ್ವಿ. ಬಟ್ ಅವರು ಒಂದು ಕೊಡುಗೆ ಅಂದರೆ ಜಾಸ್ತಿ ಇದೆ. ಮತ್ತು ನಮ್ಮ ನಿಯಮದ ಪ್ರಕಾರ ಇದೇ ಜಿಲ್ಲೆಯೊಳಗೆ ಹುಟ್ಟಿರಬೇಕು, ಇಲ್ಲೇ ಓದಿರಬೇಕು, ಮಾಡಬೇಕು. ಆ ಒಂದು ಇದರೊಳಗೆ ಅವ್ರದ್ದೇ ಬಂತದ. ಆ ನಿಟ್ಟಿನಲ್ಲಿ ನನಗೇನು ಯಾರೂ ಪರ ಇರೋದಲ್ಲ. ಒಟ್ಟಿನಲ್ಲಿ ಹೇಮಾ ಪಟ್ಟಣಶೆಟ್ಟಿ ಅವರ ಒಂದು ರಾಜ್ಯ ಮಟ್ಟದಲ್ಲಿ ಸದ್ಯಕ್ಕೆ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರ ಒಂದು ಸರ್ವಾಧ್ಯಕ್ಷತೆಯಲ್ಲಿ ಒಳ್ಳೆಯ ಒಂದು ಗೋಷ್ಠಿ ಮಾಡೋಣ. ಒಳ್ಳೆಯ ರೀತಿ ನಮಗೆ ವಿದ್ಯಾವರ್ಧಕ ಸಂಘದವ್ರ ಸದ್ಯಕ್ಕೆ ಶಂಕರಣ್ಣ ಹಲಗತ್ತಿ ಅವರು ವಿನಂತಿ ಮಾಡ್ಕೊಡ್ತೀನಿ. ಅವರು ಸದ್ಯಕ್ಕೆ ನಮಗೆ ಫ್ರೀಯಾಗಿ ಕೊಡ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ. ಈಗ ಲಾಸ್ಟ್ ಟೈಮು ಕೊಟ್ಟಿರಲ್ಲ, ಮಣ್ಣು ಅಂಗಡಿ ಅವರು ಅಂದರೆ ಹೋದ ಸಲ ನೀವು ಅನುದಾನ ಬಂದಾಗ ಕೊಟ್ಟಿಲ್ಲ, ಈಗೇನು ಕೇಳೋದು ಕೊಡ್ತೀರಿ ಬಿಟ್ಟು ಬೇಡ ಅಂದ್ರೆ ಈ ರೀತಿ ಆದಂಥ. ಯಾಕೆ ಅವಾಗ ಸದ್ಯಕ್ಕೆ ಜಿಲ್ಲಾ ಸಮ್ಮೇಳನಕ್ಕೆ ಸದ್ಯಕ್ಕೆ 1,25,000 ಖರ್ಚು ಮಾಡಿದ್ವಿ. ಹುಬ್ಬಳ್ಳಿಯಾಗೆಲ್ಲ ಖರ್ಚು ಮಾಡಿದ್ವಿ. ಜಿಲ್ಲಾದಾಗ ಏನು ಬಂದಿತ್ತಲ್ಲ ಒಂದು ಉದಂತ ರೀತಿ ಮಾಡಿ. ಮತ್ತು ಈಗಂತೂ ನೋಡ್ತೀರಿ ನೀವಲ್ಲ, ಎಪ್ಪತ್ತು ಏನೂ ಅನುದಾನ ಬಂದಿಲ್ಲ. ಅದರಾಗ ಏನೋ ನಾವು ಮಾಡ್ತೀವಿ ಆಗಲೇ. ಈ ಎಲ್ಲ ರೀತಿ ದಯವಿಟ್ಟು ಎಲ್ಲ ನಿಮ್ಮ ಸ್ನೇಹ ರಂಗ ಕಲಾವಿದವರು ನಮ್ಮ ಏನು 30ನೇ ತಾರೀಕು ನಡೀತಕ್ಕಂಥ ಸಮ್ಮೇಳನಕ್ಕೆ ದಯವಿಟ್ಟು ಇದೊಂದು ಯಶಸ್ವಿಗೊಳಿಸ್ಬೇಕಂತ ಹೇಳ್ತಾ, ಇನ್ನೂ ಇದೆ ಮನಸ್ಸು ಮಾಡಿದ್ರೆ ಮಾಡ್ಬೋದು. ಇನ್ನೂ ಮಾಡಿದ್ರೆ ಇನ್ನೂ ಡಿಸೆಂಬರ್ ಮಟ್ಟ ನವಂಬರ್ ಮಟ್ಟ ಆಗ್ತದೆ ಮಾಡ್ಬೋದು. ಸಾಧ್ಯ ಆದರೆ ಅಕಸ್ಮಾತ್ ಯಾರಾದರೂ ಒಂದು ಜಿಲ್ಲಾ ಸಮ್ಮೇಳನ ಅಥವಾ ಯಾವ್ದಾದ್ರು ಒಂದು ಮಾಡೋಂತ ಹೇಳ್ತಾ, ಒಟ್ಟಿನಲ್ಲಿ ಕೊನೆಯ ನಮ್ಮ ಚುನಾವಣೆ ಅನೌನ್ಸ್ ಆಗೋ ಮಟನೂ ಲಾಸ್ಟ್ ಡೇ ಮಟ್ಟ ನಮ್ಮ ಕಾರ್ಯಕ್ರಮ ಮಾಡೋಂಥ ಇದೇ ರೀತಿ ನಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ, ಮತ್ತೆ ನನಗೂ ಒಂದು ಖುಷಿ. ಯಾಕೆ ಮನುಷ್ಯನಿಗೆ ಕೆಲಸ ಮಾಡ್ತಕ್ಕಂಥ ಇದರೊಳಗ ಒಂದು ಸಮಾಧಾನ ಆಗ್ತದೆ. ಹೀಗಾಗಿ ಎಲ್ಲರಿಗೂ ಒದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. 12ನೇ ತಾಲೂಕು ಸಮ್ಮೇಳನದ ಒಂದು ಯಶಸ್ಸಿಗೆ ಸಹಕರಿಸಿದಂಥ ತಮ್ಮೆಲ್ಲರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಅಂದರೆ ಒಂದು ಗೆಟ್ ಟುಗೆದರ್ ಅಂತ ಹೇಳಿದ್ರಲ್ಲ ಸರ್, ಸಮಾಗಮ ಕಾರ್ಯಕ್ರಮ ಅಂತ ಹೇಳ್ತೀವಿ. ಎಲ್ಲರನ್ನೂ ಒಂದು ಒಗ್ಗೂಡಿಸುವಿಕೆ, ಎಲ್ಲರನ್ನೂ ಒಗ್ಗೂಡಿಸಿ ಒಂದು ಸಮ್ಮೇಳನ, ಒಂದು ಸಂತೋಷ ಕೂಟವನ್ನು ಏರ್ಪಡಿಸಿದಂಥ ನರೇಗಲ್ ಸರು ಅವರಿಗೆ ತುಂಬ ಹೃದಯ, ನಮ್ಮೆಲ್ಲರ ಪರವಾಗಿ ಒಂದು ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸರ್. ಅದೇ ರೀತಿ ಸರ್ವಾಧ್ಯಕ್ಷರಾದಂಥ ನಮ್ಮ ರೊಟ್ಟಿವಾಡ್ ಸರ್ ಸಹಿತ ನಮಗೆಲ್ಲ ಹಿಂದೆ ನಿಂತು ಪ್ರತಿಯೊಂದು ಮುಂಜಾನೆಯಿಂದ ಹಿಡ್ಕೊಂಡು ಸಾಯಂಕಾಲ ತನಕ ಆ ಕಾರ್ಯಕ್ರಮ ಯಶಸ್ವಿಯಾಗುವಂಗೆ ಸಹಕರಿಸಿದ ನಮಗೆಲ್ಲರಿಗೂ ಒಂದು ಅಭಿನಂದನಾ ಪೂರ್ವಕ ಮಾತುಗಳನ್ನ ಹೇಳಿದ್ದಾರೆ. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸರ್. ಅದೇ ರೀತಿ ನಮ್ಮ ಶಿಕ್ಷಣ ಪ್ರೇಮಿಗಳಾದಂಥ ಕೊಟಗಿ ಸರ್ ಕೂಡ ತನುಮನ ಧನದಿಂದ ಎಲ್ಲ ಕಾರ್ಯಕ್ರಮಗಳು ನಮ್ಮ ಪ್ರತಿಯೊಂದು ಸಮ್ಮೇಳನಕ್ಕೂ ಸಹಿತ ಅವರು ತನುಮನ ಧನದಿಂದ ನಮಗೆ ಸಹಾಯ ಸಹಕಾರ ನೀಡ್ತಾ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ಸರ್ ಹೇಳಿದರು ನಡೆದಾಡುವ ಕೋಶ ಅಂಥೇಳಿ ನಮ್ಮ ಕೌಜಲ್ಗಿ ಸರ್ ಕನ್ನಡ ಸಾಹಿತ್ಯ ಬಗ್ಗೆ ಆಳವಾದಂಥ ಅಧ್ಯಯನವನ್ನು ಪಡೆದಂಥವ್ರು, ಅವರಿಂದ ನಾವು ಕಲಿಯುವಂಥದ್ದು ಭಾಳದ. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಅಂಗಡಿ ಸರ್ ಕೂಡ ತಮ್ಮ ಸಮ್ಮೇಳನದ ಕುರಿತು ಮೊನ್ನೆ ಯಶಸ್ಸಿಗೆ ಕಾರಣವಾದಂಥ ಸಮ್ಮೇಳನ ಕುರಿತು ಒಂದು ಸಂಕ್ಷಿಪ್ತ ಪರಿಚಯವನ್ನು ಹೇಳಿದರು. ಮುಂದಿನ ಸಮ್ಮೇಳನವನ್ನು ಸಹಿತ ನಾವೆಲ್ಲ ಯಶಸ್ವಿಗೊಳಿಸ್ತೀವಿ ಅಂತ ತಮಗೆ ಆಶ್ವಾಸನೆ ಕೊಡ್ತಾ ಅವರಿಗೂ ಕೂಡ ಧನ್ಯವಾದಗಳು ಸಲ್ಲಿಸ್ತೀನಿ. ಆಮೇಲೆ ಇವರ ಆಮಂತ್ರಣ ಒಂದು ಪ್ರೀತಿಯ ಒಂದು ಆಹ್ವಾನದ ಕರೆಗೆ ತಾವೆಲ್ಲ ಬಂದಿದ್ದೀರಿ. ತಮಗೂ ಕೂಡ ನಾವು ಜಿಲ್ಲಾ ಮತ್ತು ತಾಲೂಕು ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸಿ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸಿ